ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೂತನ ಸಚಿವರಿಗೆ ಕೊನೆಗೂ ಖಾತೆ ಹಂಚಿಕೆ ಆಗಿದೆ. ಹೈಕಮಾಂಡ್ ಖಾತೆ ಹಂಚಿದೆ. ಹೈಕಮಾಂಡ್ ಸೂಚನೆಯಂತೆ ಖಾತೆ ಹಂಚಿದ ಸಿಎಂ ಡಿಕೆ ಶಿವಕುಮಾರ್. ಜಮೀರ್ ಅಹಮದ್ ವಸತಿ ಮತ್ತು ವಕ್ಫ್ ಕಾಯ್ದೆ ಖಾತೆ. ಯಾರ್ಯಾರಿಗೆ ಯಾವ ಖಾತೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು. ಕೊನೆಗೂ ಸಚಿವರಿಗೆ ಖಾತೆಯ ಭಾಗ್ಯ ಸಿಕ್ತು. ಯಾವ್ಯಾವ ಖಾತೆ? ಹಾಗಾದ್ರೆ ಕೊನೆಗೂ ಕಾಂಗ್ರೆಸ್ ಹೈಕಮಾಂಡ್ ಖಾತೆ ಹಂಚಿಕೆ ಮಾಡಿದೆ. ಜಮೀರ್ ಅಹಮದ್ಗೆ ವಸತಿ ಮತ್ತು ವಕ್ಫ್ ಖಾತೆ. ಇನ್ನು ಲಕ್ಷ್ಮಣ ಸವದಿ ಸಹಕಾರ ಇಲಾಖೆ ಸಿಕ್ಕಿದೆ. ಅಜಯ್ ಸಿಂಗ್ಗೆ ಅರಣ್ಯ ಇಲಾಖೆ. ಮುನಿಯಪ್ಪಗೆ ಸಮಾಜ ಕಲ್ಯಾಣ ಇಲಾಖೆ ಸಿಕ್ಕಿದೆ. ಎಸ್ ಮಲ್ಲಿಕಾರ್ಜುನ್ ಗಣಿ ಮತ್ತು ಭೂ ವಿಜ್ಞಾನ ಖಾತೆ ಪಡ್ಕೊಂಡಿದ್ದಾರೆ. ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ ಖಾತೆ. ರಿಜ್ವಾನ್ ಅರ್ಷದ್ ಆಹಾರ ಇಲಾಖೆ. ಯುಟಿ ಖಾದರ್ಗೆ ಆರೋಗ್ಯ ಇಲಾಖೆ. ಬಸವಂತಪ್ಪ ಬಂದರು ಮತ್ತು ಮೀನುಗಾರಿಕೆ ಇಲಾಖೆ. ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಸಿಕ್ಕಿದೆ. ಇನ್ನು ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆಯನ್ನು ಪಡ್ಕೊಂಡಿದ್ದಾರೆ. ಪುಟ್ಟರಂಗಶೆಟ್ಟಿ ಪಶುಸಂಗೋಪನೆ. ಚಲುವರಾಯಸ್ವಾಮಿ ಕೃಷಿ ಇಲಾಖೆ. ಬಾಲಕೃಷ್ಣಗೆ ಸಣ್ಣ ನೀರಾವರಿ ಇಲಾಖೆ ಖಾತೆಯನ್ನ ನೀಡಿ ಹೈಕಮಾಂಡ್ ಆದೇಶವನ್ನ ಮಾಡಿದೆ. ಖಾತೆ ಅಂತೂ ಇಂತೂ ಫೈನಲ್ ಆಗಿದೆ. ಯಾರ್ಯಾರಿಗೆ ಯಾವ ಖಾತೆ ಅನ್ನೋದನ್ನ ನೀವಿಲ್ಲಿ ಗಮನಿಸಬಹುದು. ಚಲುವರಾಯಸ್ವಾಮಿಗೆ ಕೃಷಿ ಇಲಾಖೆ, ಬಾಲಕೃಷ್ಣಗೆ ಸಣ್ಣ ನೀರಾವರಿ, ರಘುಮೂರ್ತಿಗೆ ಪರಿಶಿಷ್ಟ ಪಂಗಡ ಇಲಾಖೆ, ಜಮೀರ್ ಅಹಮದ್ಗೆ ವಸತಿ ಮತ್ತು ವಕ್ಫ್, ಲಕ್ಷ್ಮಣ ಸವದಿಗೆ ಸಹಕಾರ ಇಲಾಖೆ ಸಿಕ್ಕಿದೆ. ಕೆಎಚ್ ಮುನಿಯಪ್ಪ ಸಮಾಜ ಕಲ್ಯಾಣ ಇಲಾಖೆಯನ್ನ ಪಡ್ಕೊಂಡಿದ್ದಾರೆ. ಬಹು ಬೇಡಿಕೆ ಇದ್ದಂತ ಖಾತೆ ಅಂದ್ರೆ ಅದು ಸಮಾಜ ಕಲ್ಯಾಣ ಇಲಾಖೆ. ಅನೇಕರು ಲಾಭಿ ಮಾಡ್ತಾ ಇದ್ರು, ನಮ್ಗಿದೇ ಖಾತೆ ಬೇಕು ಅಂತ. ಕೊನೆಗೂ ಈಗ ಖಾತೆ ಫೈನಲ್ ಬಗ್ಗೆ ನೀವು ಡೀಟೇಲ್ಸ್ ಗಮನಿಸ್ತಾ ಇದ್ದೀರಿ. ಅಧಿಕೃತವಾಗಿ ಘೋಷಣೆ ಆಗೋದೊಂದೇ ಬಾಕಿ. ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಕೆಲವರಿಗೆ ಅದೇ ಖಾತೆಗಳು ಕಂಟಿನ್ಯೂ ಆಗಿದೆ, ಕೆಲವೊಂದು ಬದಲಾವಣೆಗಳು. ಖಾತೆ ಫೈನಲ್ ಆಗಿರೋದ್ರ ಲಿಸ್ಟ್ ಅನ್ನ ನೀವಿಲ್ಲಿ ಗಮನಿಸಬಹುದು. ಅಧಿಕೃತವಾಗಿ ಘೋಷಣೆ ಮಾಡೋದೊಂದೇ ಬಾಕಿ. ಯಾರ್ಯಾರಿಗೆ ಯಾವ್ಯಾವ ಖಾತೆ? ಜಮೀರ್ಗೆ ವಸತಿ ಮತ್ತು ವಕ್ಫ್ ಖಾತೆ. ಇನ್ನು ಲಕ್ಷ್ಮಣ ಸವದಿಗೆ ಸಹಕಾರ ಇಲಾಖೆ, ಹಾಗೆ ಕೆಎಚ್ ಮುನಿಯಪ್ಪಗೆ ಸಮಾಜ ಕಲ್ಯಾಣ, ಎಸ್ ಮಲ್ಲಿಕಾರ್ಜುನ್ಗೆ ಗಣಿ ಮತ್ತು ಭೂ ವಿಜ್ಞಾನ, ಬಸವರಾಜ ರಾಯರೆಡ್ಡಿಗೆ ಉನ್ನತ ಶಿಕ್ಷಣ, ರಿಜ್ವಾನ್ ಅರ್ಷದ್ಗೆ ಆಹಾರ ಇಲಾಖೆ, ಯುಟಿ ಖಾದರ್ಗೆ ಆರೋಗ್ಯ ಇಲಾಖೆ. ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ಹೈಕಮಾಂಡ್ ಫೈನಲ್ ಮಾಡಿದೆ ಎಂಬುದರ ಡೀಟೇಲ್ಸ್ ಅನ್ನ ನೀವಿಲ್ಲಿ ಗಮನಿಸಬಹುದು. ಪುಟ್ಟರಂಗಶೆಟ್ಟಿಗೆ ಪಶು ಸಂಗೋಪನೆ, ಚಲುವರಾಯಸ್ವಾಮಿಗೆ ಕೃಷಿ ಇಲಾಖೆ, ಬಾಲಕೃಷ್ಣಗೆ ಸಣ್ಣ ನೀರಾವರಿ ಖಾತೆಯನ್ನ ನೀಡಿ ಆದೇಶ ಅಧಿಕೃತವಾಗಿ ಘೋಷಣೆ ಮಾಡೋದೊಂದೇ ಬಾಕಿ ಉಳ್ಕೊಂಡಿದೆ. ಅಜಯ್ ಸಿಂಗ್ಗೆ ಅರಣ್ಯ ಇಲಾಖೆಯನ್ನ ಕೊಡಲಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಎಸ್ ಮಲ್ಲಿಕಾರ್ಜುನ್ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ, ಇನ್ನು ಬಸವಂತಪ್ಪಗೆ ಬಂದರು ಮತ್ತು ಮೀನುಗಾರಿಕೆ ಇಲಾಖೆಯನ್ನ ಕೊಡಲಾಗಿದೆ. ಮಧು ಬಂಗಾರಪ್ಪಗೆ ಪ್ರಾಥಮಿಕ ಶಿಕ್ಷಣ ಇಲಾಖೆ, ಸಂತೋಷ್ ಲಾಡ್ಗೆ ಕಾರ್ಮಿಕ ಇಲಾಖೆ, ಪುಟ್ಟರಂಗಶೆಟ್ಟಿ ಪಶು ಸಂಗೋಪನೆ ಇಲಾಖೆ, ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಇಲಾಖೆ, ಬಾಲಕೃಷ್ಣ ಸಣ್ಣ ನೀರಾವರಿ ಇಲಾಖೆ, ಇನ್ನು ರಘುಮೂರ್ತಿಗೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯನ್ನ ಕೊಡಲಾಗಿದೆ ಅನ್ನುವಂಥದ್ದು. ಇನ್ನು ಅಧಿಕೃತವಾಗಿ ಘೋಷಣೆ ಒಂದಾಗ್ಬಿಟ್ರೆ ಮುಗೀತು. ಇಲ್ಲಿವರೆಗೂ ಕೂಡ ಸಚಿವರು ಪ್ರಮಾಣ ವಚನ ಮಾಡಿ ಇಷ್ಟು ದಿನ ಕಾದ್ರೂ ಖಾತೆ ಹಂಚಿಕೆ ಆಗಿರಲಿಲ್ಲ. ಫೈನಲ್ ಇವತ್ತು ಖಾತೆ
ಯಾರ್ಯಾರಿಗೆ ಯಾವುದು ಅನ್ನೋದು ಗೊತ್ತಾಗ್ತಾ ಇದೆ. ಅಧಿಕೃತವಾಗಿ ಘೋಷಣೆ ಒಂದು ಮಾಡಿಬಿಟ್ರೆ ಎಲ್ರಿಗೂ ಒಂದು ಬಿಗ್ ರಿಲೀಫ್ ಸಿಗುತ್ತೆ. ಸಚಿವರಾಗಿದ್ದೀವಿ ನಿಜ, ಆದರೆ ಯಾವ ಖಾತೆ ಅನ್ನೋದು ಗೊತ್ತಿಲ್ಲ ಅನ್ನುವಂಥ ಗೊಂದಲದಲ್ಲಿ ಇದ್ರು ಇಷ್ಟು ದಿನ ಸಚಿವರು. ಆದರೆ ಇವತ್ತು ಅಧಿಕೃತವಾಗಿ ಒಂದು ಘೋಷಣೆ ಮಾಡಿಬಿಟ್ರೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತೇಳಿ ವಹಿಸ್ಕೊಟ್ಬಿಟ್ರೆ, ಇಲ್ಲಿವರೆಗೂ ಕೂಡ ಅನೇಕ ಇಲಾಖೆಗಳಲ್ಲಿ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳನ್ನು ಯಾರಿಗೆ ಹೇಳ್ಕೊಳ್ಬೇಕು, ಯಾವ ಇಲಾಖೆ ಯಾರ ಅಂಡರಲ್ಲಿ ಬರುತ್ತೆ ಅನ್ನೋದು ಜನರಿಗೂ ಕನ್ಫ್ಯೂಷನ್ಸ್ ಇತ್ತು. ಒಂದು ಕ್ಲಾರಿಟಿ ಸಿಕ್ಕಂಗೆ ಆಗುತ್ತೆ ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿಬಿಟ್ರೆ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ನಾವು ಇಷ್ಟು ದಿನ ಕಾಯ್ತಾ ಇದ್ದಿದ್ದೆ ಇದನ್ನ ಯಾರಿಗೆ ಯಾವ ಖಾತೆ ಸಿಗುತ್ತೆ. ಈಗಾಗಲೇ ಸಚಿವಗಿರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಾಗ್ತಾ ಇತ್ತು, ಅಸಮಾಧಾನ ಇತ್ತು. ಇನ್ನು ಖಾತೆಗೆ ಸಂಬಂಧಪಟ್ಟಂತೆ ಏನಪ್ಪಾ ಅನ್ನೋ ಪ್ರಶ್ನೆ ಇತ್ತು. ಈ ಒಂದು ಲಿಸ್ಟ್ ಏನಿದೆ ಇದೇ ಫೈನಲ್, ಅಧಿಕೃತವಾಗಿ ಘೋಷಣೆ ಮಾಡೋದೊಂದೇ ಬಾಕಿನ ಹೆಂಗೆ ಅಂತ? ಇಲ್ಲ, ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡಿಂದ ಈ ಪಟ್ಟಿ ಬಂದಿದೆ. 19 ಸಚಿವರು ಕೂಡ ಯಾವ್ಯಾವ ಖಾತೆಯನ್ನು ಹಂಚಿಕೆ ಮಾಡಬೇಕು ಅನ್ನುವಂಥದ್ದನ್ನು ಕಾಂಗ್ರೆಸ್ ಹೈಕಮಾಂಡೇ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿನ್ನೆ 2 ಸುತ್ತಿನ ಮಾತುಕತೆಯನ್ನು ಆಡಿತು. ಮೊದಲನೇದಾಗಿ ನಿನ್ನೆ ಬೆಳಗ್ಗೆ 10 ಗಂಟೆಗೆ ಸುರ್ಜೇವಾಲಾ, ವೇಣುಗೋಪಾಲ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ 19 ಸಚಿವರಿಗೆ ಯಾರ್ಯಾರಿಗೆ ಯಾವ್ಯಾವ ಇಲಾಖೆಯನ್ನು ಹಂಚಿಕೆ ಮಾಡಬೇಕು ಅನ್ನುವಂಥದ್ದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿದರು. ತದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಹಾಗೂ ರಾಹುಲ್ ಗಾಂಧಿ ಅವರು ನಿನ್ನೆ ಸಂಜೆ 6 ಗಂಟೆಗೆ AICC ಕಚೇರಿಯಲ್ಲಿ ಒಂದು ಸಭೆಯನ್ನು ಮಾಡಿದರು. ಕರ್ನಾಟಕದಲ್ಲಿ ಈಗ ಸಂಪುಟ ವಿಸ್ತರಣೆ ಆದ ಬಳಿಕ ಆಗ್ತಾ ಇರುವಂಥ ಒಂದು ಬೆಳವಣಿಗೆಗಳು, ಖಾತೆ ಹಂಚಿಕೆ ಮಾಡಿದ್ರೆ ಮತ್ತೇನಾದರೂ ಸಮಸ್ಯೆಗಳು ಆಗಬಹುದಾ, ಆ ಸಮಸ್ಯೆಗಳು ಆಗದೇ ಇರುವಂಥ ಒಂದು ರೀತಿಯಲ್ಲಿ ಯಾವ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿನ್ನೆ ಸಂಜೆ ಸುದೀರ್ಘವಾಗಿ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಅದಾದ ಬಳಿಕ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಇವತ್ತು ಬೆಳಗ್ಗೆ 19 ಸಚಿವರಿಗೂ ಕೂಡ ಖಾತೆ ಹಂಚಿಕೆ ಬಗ್ಗೆ ಒಂದು ಪಟ್ಟಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ರವಾನೆ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ AICC ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವೇಣುಗೋಪಾಲ್ ಅವರು ಸಹಿ ಮಾಡಿಕೊಟ್ಟಿರುವಂಥ ಒಂದು ಪತ್ರ DK ಶಿವಕುಮಾರ್ ಅವರ ಕೈ ಸೇರಿದೆ. ಆ ಪತ್ರದಲ್ಲಿ ಇರುವಂತೆ ಈಗಾಗಲೇ DK ಶಿವಕುಮಾರ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಆ ಪಟ್ಟಿಯನ್ನು ರವಾನೆ ಮಾಡಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅದನ್ನು ರಾಜಭವನಕ್ಕೆ ಕಳಿಸ್ಕೊಡ್ತಾರೆ. ಅಧಿಕೃತವಾಗಿ ರಾಜ್ಯಪಾಲರು ಅಧಿಕೃತ ಮುದ್ರೆ ಒತ್ತಿದ ಬಳಿಕ ಮಧ್ಯಾಹ್ನದ ಒಳಗಡೆ ಈ ಖಾತೆ ಹಂಚಿಕೆ ಫೈನಲ್ ಆಗುವಂಥ ಒಂದು ಸಾಧ್ಯತೆ ಇದೆ. ಈಗ ಮಾಧ್ಯಮಗಳಿಗೆ ಸಿಕ್ಕಿರುವಂಥ ಒಂದು ಪಟ್ಟಿ DK ಶಿವಕುಮಾರ್ ಅವರು ಆಪ್ತರು ಹೇಳಿರುವಂಥ ಒಂದು ಮಾಹಿತಿಯ ಪ್ರಕಾರ ಬಹುತೇಕ ಚಲುವರಾಯಸ್ವಾಮಿ ಅವರಿಗೆ ಹಿಂದೆ ಇದ್ದಂತಹ ಕೃಷಿ ಖಾತೆಯನ್ನೇ ಮುಂದುವರಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ. ನಾವು ಯಾವೆಲ್ಲ ಇಲಾಖೆಗಳನ್ನು ನಿನ್ನೆ ಮೊನ್ನೆಯಿಂದ ಗ್ಯಾರಂಟಿ ನ್ಯೂಸ್ ಸುದ್ದಿ ಮಾಡಿತ್ತು, ಅದೇ ಖಾತೆಗಳು ಹಂಚಿಕೆ ಆಗಿದ್ದಾವೆ ಅನ್ನುವಂಥದ್ದು ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ರಿಜ್ವಾನ್ ಅವ್ರಿಗೆ ಆಹಾರ ಖಾತೆಯನ್ನು ಕೊಟ್ಟಿದ್ದಾರೆ. ಹಿಂದೆ KH ಮುನಿಯಪ್ಪ ಅವರ ಬಳಿ ಈ ಖಾತೆ ಇತ್ತು. ಈಗ ಶಿವಾಜಿನಗರದ ಶಾಸಕರು ಹಾಗೂ ಮೊದಲನೇ ಬಾರಿಗೆ ಸಚಿವರಾಗಿರುವಂತಹ ಯುವಕರ ಕೋಟದಲ್ಲಿ ಸಚಿವರಾಗಿರುವಂತಹ ರಿಜ್ವಾನ್ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಇನ್ನು ಮುನಿಯಪ್ಪ ಅವರು ಹಿಂದೆ ಆಹಾರ ಇಲಾಖೆಯನ್ನು ನಿಭಾಯಿಸಿದ್ರು. ಹೊಸ ಪಟ್ಟಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಲಾಬಿ ಮಾಡ್ತಾ ಇದ್ರು. ಮುನಿಯಪ್ಪ ಅವರು ಸಹಜವಾಗಿ ನನಗೆ ಹಿರಿಯ ಸಚಿವರಾಗಿರೋದ್ರಿಂದ ನನಗೆ ಸಮಾಜ ಕಲ್ಯಾಣವನ್ನು ಕೊಡಲೇಬೇಕು ಅಂತ. ಹಾಗೆ ನೋಡಿದ್ರೆ ಸಮಾಜ ಕಲ್ಯಾಣ ಇಲಾಖೆಯನ್ನು ಮುನಿಯಪ್ಪ ಅವರು ಕೇಳಿದ್ರು, ತಂಗಡಿಗೆ ಅವರು ಕೇಳಿದ್ರು, ನರೇಂದ್ರ ಸ್ವಾಮಿ ಅವರು ಕೂಡ ಕೇಳಿದ್ರು. ಬಹಳಷ್ಟು ಪೈಪೋಟಿ ಇತ್ತು. ಹಿಂದೆ ಮಹದೇವಪ್ಪ ಅವರ ಬಳಿ ಇದ್ದಂತಹ ಈ ಖಾತೆ ಈಗ KH ಮುನಿಯಪ್ಪ ಅವ್ರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸಂತೋಷ್ ಲಾಡ್ ಹಿಂದೆ ಕಾರ್ಮಿಕ ಇಲಾಖೆಯನ್ನು ಯಶಸ್ವಿಯಾಗಿ ನಿಭಾಯಿಸಿದ್ರು. ಸಂತೋಷ್ ಲಾಡ್ ಅವ್ರಿಗೆ ಮತ್ತೆ ಕಾರ್ಮಿಕ ಇಲಾಖೆಯನ್ನೇ ನಿಭಾಯಿಸಿ ಅನ್ನುವಂಥ ಒಂದು ಸೂಚನೆ ಬಂದಂತೆ ಕಾಣಿಸ್ತಿದೆ. ಬಸವಂತಪ್ಪ ಮೊದಲನೇ ಬಾರಿಗೆ ಶಾಸಕರು, ಮೊದಲನೇ ಬಾರಿಗೆ ಸಚಿವರಾಗಿರುವಂತಹ ಬಸವಂತಪ್ಪ ಅವರಿಗೆ ಮೀನುಗಾರಿಕೆ ಮತ್ತು ಬಂದರು ಖಾತೆಯನ್ನು ಹಿಂದೆ ಮಂಕಾಳ ವೈದ್ಯ ಅವರ ಬಳಿ ಇತ್ತು ಈ ಖಾತೆ. ಈಗ ಮಂಕಾಳ ವೈದ್ಯ ಅವರು ಸಚಿವರಾಗಿಲ್ಲ, ಆ ಖಾತೆಯನ್ನು ಬಸವಂತಪ್ಪ ಅವರಿಗೆ ಹಂಚಿಕೆ ಮಾಡಿದ್ದಾರೆ. ಮಧು ಬಂಗಾರಪ್ಪ ಹಿಂದೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯನ್ನು ನಿಭಾಯಿಸಿದ್ರು, ಅದೇ ಖಾತೆಯನ್ನು ಮುಂದುವರಿಸಿ ಅನ್ನುವಂಥ ಒಂದು ಸಂದೇಶ ಕಾಂಗ್ರೆಸ್ ಹೈಕಮಾಂಡಿಂದ ಬಂದಿದೆ. ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಅಂತ ಹೇಳ್ತಾ ಇದ್ದಾರೆ. ಬಹುತೇಕ ಉನ್ನತ ಶಿಕ್ಷಣ ಜೊತೆಗೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಎರಡೂ ಇಲಾಖೆಗಳು ಕೂಡ ಸಿಗುವಂಥ ಒಂದು ಸಾಧ್ಯತೆ ಭಾಳಷ್ಟು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಹಿಂದೆ ಮೂರು ಇಲಾಖೆಗಳಿದ್ದು, ಒಂದು ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ. ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಬೇರೆಯವ್ರಿಗೆ ಹಂಚಿಕೆ ಮಾಡಿದಂತೆ ಕಾಣಿಸ್ತಿದೆ. ಬಹುತೇಕ UT ಖಾದರ್ ಅವ್ರಿಗೆ ಆರೋಗ್ಯದ ಜೊತೆಗೆ, ಇಲ್ಲ ಅಂತ ಹೇಳಿದ್ರೆ ಆರೋಗ್ಯದ ಜೊತೆಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯನ್ನು ಕೂಡ ಕೊಡುವಂಥ ಒಂದು ಸಾಧ್ಯತೆ ಇದೆ. ಹೀಗಾಗಿ ಈ ಬಾರಿ ಜಮೀರ್ ಅಹಮದ್ ಖಾನ್ ಅವರಿಗೆ ಕೇವಲ ವಸತಿ ಇಲಾಖೆಯನ್ನು ಅಷ್ಟೇ ಸೀಮಿತ ಮಾಡಿದ್ದಾರೆ. ಸೌದಿ ಅವರಿಗೆ ಹಿಂದೆ
BJPಯಲ್ಲಿದ್ದಾಗಲೂ ಕೂಡ ಸಕ್ಕರೆ ಮತ್ತು ಸಹಕಾರ ಇಲಾಖೆಯನ್ನು ಭಾಳಷ್ಟು ಯಶಸ್ವಿಯಾಗಿ ನಿಭಾಯಿಸಿದರು. ಜೊತೆಗೆ ರಾಜಕೀಯ ಆರಂಭ ಮಾಡಿದ್ದೇ ಸಹಕಾರ ವಲಯದಿಂದ, ಹೀಗಾಗಿ ಸಹಕಾರ ಇಲಾಖೆಯನ್ನು ಕೊಟ್ಟಿದ್ದಾರೆ. ಅಜಯ್ ಸಿಂಗ್ ಅವರಿಗೆ ಅರಣ್ಯ, ಇದೊಂದು ಸ್ವಲ್ಪ ಆಶ್ಚರ್ಯ. ಅಜಯ್ ಸಿಂಗ್ ಅವರು ಉನ್ನತ ಶಿಕ್ಷಣ ಕೇಳಿದರು, ಆದರೆ ಅಜಯ್ ಸಿಂಗ್ ಅವರಿಗೆ ಹಂಚಿಕೆ ಮಾಡಿರುವಂಥ ಒಂದು ಇಲಾಖೆ ಅರಣ್ಯ ಇಲಾಖೆ, ಅರಣ್ಯ ಮತ್ತು ಪರಿಸರ ಈ ಎರಡು ಈ ಇಲಾಖೆಯನ್ನು ಕೊಟ್ಟಿದ್ದಾರೆ. ಶಾಮನೂರು ಮಲ್ಲಿಕಾರ್ಜುನ ಹಿಂದೆ ಗಣಿ ಜೊತೆಗೆ ತೋಟಗಾರಿಕೆ ಇತ್ತು. ತೋಟಗಾರಿಕೆ ಈ ಬಾರಿ ಬೇರೆಯವ್ರಿಗೆ ಹಂಚಿಕೆ ಮಾಡದಂತೆ ಕಾಣಿಸ್ತಾ ಇದೆ. ಕೇವಲ ಗಣಿಗಾರಿಕೆ ಅಷ್ಟೇ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಸಹಜವಾಗಿ ಇದನ್ನು ನಾಗೇಂದ್ರ ಅವರು ಕೂಡ ಕೇಳಿದರು, ಆದರೆ ನಾಗೇಂದ್ರ ಅವರ ಮೇಲೆ ಗಂಭೀರವಾದಂಥ ಒಂದು ಆರೋಪಗಳು ಇರೋದ್ರಿಂದ, ಪ್ರಕರಣಗಳು ಕೂಡ ಇನ್ನೂ ಬಾಕಿ ಇರೋದ್ರಿಂದ ಗಣಿಗಾರಿಕೆ ಮತ್ತು ಭೂವಿಜ್ಞಾನ ಈ ಎರಡೂ ಇಲಾಖೆಗಳನ್ನು ಕೂಡ ಶಾಮನೂರು ಮಲ್ಲಿಕಾರ್ಜುನ ಅವರಿಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹಂಚಿಕೆ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ. ಇನ್ನು DK ಶಿವಕುಮಾರ್ ಅವರ ಅತ್ಯಾಪ್ತರು ಹಾಗೂ ಅದೇ ಜಿಲ್ಲೆಯಿಂದ ಮತ್ತೊಬ್ಬರು ಸಚಿವರಾಗಿರುವಂತಹ ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿಯನ್ನು ಕೊಟ್ಟಿದ್ದಾರೆ. ಜಲಸಂಪನ್ಮೂಲ ಈಗ ರಾಮಲಿಂಗಾರೆಡ್ಡಿ ಅವರ ಬಳಿ ಇದೆ. ಸಹಜವಾಗಿ ರಾಮಲಿಂಗಾರೆಡ್ಡಿ ಬಳಿ ಇರುವಂತಹ ಜಲಸಂಪನ್ಮೂಲ ಅದಲು ಬದಲು ಆಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರಗಳು ಇರುವಂಥ ಒಂದು ಸಂದರ್ಭದಲ್ಲೇ ಸಣ್ಣ ನೀರಾವರಿ ಇಲಾಖೆಯನ್ನು ಬಾಲಕೃಷ್ಣ ಅವರಿಗೆ ಹಂಚಿಕೆ ಮಾಡಿದ್ದಾರೆ. ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶುಸಂಗೋಪನಾ ಇಲಾಖೆ, ಹಿಂದೆ ಇದು ಪಿರಿಯಾಪಟ್ಟಣ ವೆಂಕಟೇಶ್ ಅವರ ಬಳಿ ಇತ್ತು. ಪಿರಿಯಾಪಟ್ಟಣ ವೆಂಕಟೇಶ್ ಅವರು ಈ ಬಾರಿ ಸಚಿವರು ಆಗಿಲ್ಲ. ಆ ಇಲಾಖೆ ಈಗ ಪುಟ್ಟರಂಗ ಶೆಟ್ಟಿ ಅವರಿಗೆ ಹಂಚಿಕೆ ಮಾಡಿದ್ದಾರೆ. ಇದನ್ನು ಹೊರತುಪಡಿಸಿದರೆ ಇನ್ನು 3-4 ಹೆಸರುಗಳು ಮಾತ್ರ ಇನ್ನೂ ಕೂಡ ಅಧಿಕೃತವಾಗಿ ಮುಖ್ಯಮಂತ್ರಿಗಳಿಂದ ಮಾಧ್ಯಮಗಳಿಗೆ ಮಾಹಿತಿ ಸಿಗ್ತಿಲ್ಲ. ಅದರಲ್ಲಿ ಪ್ರಮುಖವಾಗಿ ನರೇಂದ್ರ ಸ್ವಾಮಿ ಅವರಾಗಿರ್ಬೋದು, ನಾಗೇಂದ್ರ ಅವರಾಗಿರ್ಬೋದು, ಅದೇ ರೀತಿ ತಂಗಡಿಗೆ ಅವರಾಗಿರ್ಬೋದು. ಈ ಮೂವರದ್ದು ಕೂಡ, ಯಾಕಂತೇಳಿದ್ರೆ ತಂಗಡಿಗೆ ಅವರು ಒಂದು ವೇಳೆ ಸಮಾಜ ಕಲ್ಯಾಣ ಕೊಡಲಿಲ್ಲ ಅಂತ ಹೇಳಿದ್ರೆ ಜಲಸಂಪನ್ಮೂಲ ಕೊಡಿ ಅಂತ ಕೇಳಿದರು. ಅದೇ ರೀತಿ ಪರಿಶಿಷ್ಟ ಪಂಗಡಗಳ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಆ ಸಮುದಾಯದಲ್ಲಿ ಪೈಪೋಟಿ ಇದ್ದದ್ದು ನಿಜ. ಆದರೆ ನಾಗೇಂದ್ರ ಅವರ ವಿರುದ್ಧ ಈ ಹಿಂದೆ ವಾಲ್ಮೀಕಿ ಪ್ರಕರಣದ ಗಂಭೀರ ಪ್ರಕರಣ ಇನ್ನೂ ಕೂಡ ವಿಚಾರಣಾ ಹಂತದಲ್ಲಿ ಇರೋದ್ರಿಂದ ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನು ಖಚಿತವಾಗಿ ಹೇಳಿದರು. ಅದಾದ ಬಳಿಕವೇ ಗಣಿಗಾರಿಕೆ ಕೊಡಿ ಅಂತ. ಆದರೆ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರ ಮೇಲೆ ಒಂದಷ್ಟು ಪ್ರಕರಣಗಳು ಬಾಕಿ ಇದ್ದಾವೆ. ಹೀಗಾಗಿ ನಾಗೇಂದ್ರ ಅವರಿಗೆ ಯಾವ ಇಲಾಖೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಅದೇ ರೀತಿ ವಿಜಯಾನಂದ ಕಾಶ್ಯಪ್ನವ್ರಿಗೂ ಕೂಡ ಈ ಹಿಂದೆ ಏನು ಕೃಷಿ ಮಾರುಕಟ್ಟೆ ಕೊಡ್ತೀವಿ ಅಂತ ಹೇಳಿದರು, ಅದು ಕೂಡ ಅಧಿಕೃತ ಆಗಿಲ್ಲ. ಬಹುತೇಕ 1-2 ಗಂಟೆಗಳಲ್ಲಿ ಈ ಖ್ಯಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಒಂದು ಆದೇಶ ರಾಜಭವನದಿಂದಲೇ ಬರುವಂಥ ಒಂದು ಸಾಧ್ಯತೆ ಇದೆ. ಇನ್ನೆಲ್ಲರ ಗಮನ ಸೆಳೆದಿರೋದು ಏನು ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಹೊಸ ಇಲಾಖೆಯನ್ನು ತೆಗೆದಿದ್ದಾರೆ. ಅದೇ ಪ್ರಜಾಸೇವಾ ಇಲಾಖೆ. ಅಂದರೆ ಎಲ್ಲಿಂದಲೋ ಬಂದು ಸಮಸ್ಯೆಗಳು ಹೇಳ್ಕೊಳ್ಳೋದಕ್ಕೆ ಬೆಂಗಳೂರಿಗೂ ಬರುವಂಥವರ ಅಹವಾಲವನ್ನು ಸ್ವೀಕರಿಸುವುದು, ಅವರ ಮಾತುಗಳನ್ನು ಕೇಳುವುದು. ಈ ಇಲಾಖೆಯನ್ನು ಯಾರಿಗೆ ಕೊಡ್ತಾರೆ, ಈ ಇಲಾಖೆಗೆ ಯಾರಾದರೂ ಉತ್ಸಾಹ ತೋರಿಸ್ತಾರ ಅನ್ನುವಂಥದ್ದು ಭಾಳಷ್ಟು ಚರ್ಚೆಗೆ ಒಳಗಾಗಿರುವಂಥ ಒಂದು ವಿಚಾರ. ಹೀಗಾಗಿ ಕೆಲವೇ ಗಂಟೆಗಳಲ್ಲಿ ಅದಕ್ಕೆ ಉತ್ತರ ರಾಜಭವನದಿಂದ ಸಿಗುವಂಥ ಒಂದು ಸಾಧ್ಯತೆ ಇದೆ. ಸೌಖ್ಯ ಮಾರುತಿ, ನಾವಿಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಗಮನಿಸ್ತಾ ಇದ್ವಿ. ಕೆಲವರಿಗೆ ಅದೇ ಖಾತೆ ಕಂಟಿನ್ಯೂ ಆದರೆ ಅದು ಬಹಳಷ್ಟು ಕಮ್ಮಿ. ಬಟ್ ಕೆಲವರಿಗೆ ಚೇಂಜಸ್ ಮಾಡಿದ್ದಾರೆ, ಶಫಲ್ ಮಾಡಿದ್ದಾರೆ. ಹೈಕಮಾಂಡ್ನಿಂದ ಏನು ನಿರೀಕ್ಷೆ ಇದೆ ಅಂತ, ಇಲಾಖೆಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಇರ್ಬೋದು ಅಥವಾ ಸಮಸ್ಯೆಗಳನ್ನು ಆಲಿಸೋದಿರ್ಬೋದು, ಈ ಹಿಂದಿನ ಸಚಿವರು ಕರೆಕ್ಟಾಗಿ ಮಾಡಿಲ್ಲ ಅಂತನಾ, ರಿಪೋರ್ಟ್ ಕಾರ್ಡ್ ಡಿಪೆಂಡ್ ಮೇಲೆ ಚೇಂಜಸ್ ಮಾಡಲಾಗಿದೆ ಹೆಂಗೆ ಅಂತ? ಇಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ರಾಜ್ಯ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಪ್ರಮುಖವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರ ಸಲಹೆಯನ್ನು ಪಡೀತಾರೆ. ಆದರೆ ಈ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಇಂಟರ್ಫಿಯರ್ ಆದಷ್ಟು ಈ ಹಿಂದೆ ಯಾವತ್ತೂ ಕೂಡ ಇಷ್ಟು ಇಂಟರ್ಫಿಯರೆನ್ಸ್ ಆಗಿರಲಿಲ್ಲ. BJPಯಲ್ಲೂ ಕೂಡ ಇತ್ತೀಚೆಗೆ ಸರ್ಕಾರಗಳು ಬಂದಾಗ ಹೈಕಮಾಂಡ್ಗಳು ಹೆಚ್ಚು ಇಂಟರ್ಫಿಯರೆನ್ಸ್ ಆಗಿ ಒಂದಷ್ಟು ಸಮಸ್ಯೆಗಳು ಆಗಿರೋದು ನಿಜ. ಈ ಬಾರಿನೂ ಕೂಡ ಸಂಪುಟ ವಿಸ್ತರಣೆ ವಿಚಾರದಲ್ಲೂ ಕಾಂಗ್ರೆಸ್ ಹೈಕಮಾಂಡ್ನ ಕೈ ಮೇಲುಗೈ ಆಯಿತು. ಅದರಲ್ಲೂ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರ ಹೆಸರುಗಳೇ ಹೆಚ್ಚು ಕೇಳಿಬಂದಿದ್ದು. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಹೆಸರುಗಳು ಅಂತಿಮ ಆದವು ಅನ್ನೋದಕ್ಕಿಂತಲೂ ಕೂಡ ಹೆಚ್ಚು ಹೆಸರುಗಳು ಅಚ್ಚರಿ ರೂಪದಲ್ಲಿ ಬಂದಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸುರ್ಜೇವಾಲಾ, ವೇಣುಗೋಪಾಲ್ ಅವರು ಹೇಳಿರುವಂಥ ಒಂದು ಹೆಸರುಗಳು. ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಅದೇ ಆದಂತೆ ಕಾಣಿಸ್ತಾ ಇದೆ. ಕೆಲವೊಂದಷ್ಟು ಸಚಿವರುಗಳು ಕೇಳಿದಂತಹ ಖಾತೆಗಳು ಸಿಕ್ಕಿಲ್ಲ. ಕೆಲವೊಂದಷ್ಟು ಖಾತೆಗಳು ಇಂಥವ್ರಿಗೆ ಕೊಟ್ಟರೆ ಅವರು ಯಶಸ್ವಿಯಾಗಿ ನಿಭಾಯಿಸ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರ DK ಶಿವಕುಮಾರ್ ಅವರು ಹಾಕಿದರು, BK ಹರಿಪ್ರಸಾದ್ ಅವರು ಹಾಕಿದರು, ರಾಜ್ಯದ ಬಹುತೇಕ ಹಿರಿಯ ಕಾಂಗ್ರೆಸ್ ನಾಯಕರು ಹಾಕಿದ್ದು ನಿಜ. ಆದರೆ ಆ ಲೆಕ್ಕಾಚಾರ ತಳಕೆಳಗಾದಂತೆ ಕಾಣಿಸ್ತಿದೆ. 5 ಸಚಿವರುಗಳ
ಈ ಹಿಂದೆ ನಿಭಾಯಿಸ್ತಿದ್ದಂತಹ ಇಲಾಖೆಗಳನ್ನು ಮಾತ್ರ ಮತ್ತೆ ಅದೇ ಇಲಾಖೆಗಳನ್ನು ಅವರಿಗೆ ಹಂಚಿಕೆ ಮಾಡಿದ್ದಾರೆ. ಬಹುತೇಕ ಆ ಇಲಾಖೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಅದರಲ್ಲಿ ಸಂತೋಷ್ ಲಾಡ್ ಆಗಿರ್ಬೋದು, ಚಲವರಾಯಸ್ವಾಮಿ ಅವರಾಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಇವರ ಈ ಖಾತೆಗಳನ್ನು ಅದೇ ಖಾತೆಗಳನ್ನು ಮುಂದುವರಿಸಿ ಅನ್ನುವಂಥ ಒಂದು ಸಂದೇಶ ಕಾಂಗ್ರೆಸ್ ಹೈಕಮಾಂಡಿಂದ ಬಂದಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಕೇವಲ ಈ ಖಾತೆ ಹಂಚಿಕೆ ಅಷ್ಟೇ ಅಲ್ಲ, ಮುಂದೆ ಬರ್ತಾ ಇರುವಂತಹ ಚುನಾವಣೆಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದರಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂದರೆ GBA ಚುನಾವಣೆ ಬರ್ತಾ ಇದೆ. ಅದಾದ ಬಳಿಕ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳು ಬರ್ತಾ ಇದ್ದಾವೆ. ತದಬಳಿಕ ಬರುವಂಥದ್ದೇ ಕರ್ನಾಟಕದ ಮಹಾಯುದ್ಧ 2028ರ ವಿಧಾನಸಭಾ ಚುನಾವಣೆ. ಹೀಗಾಗಿ ಈ ಎಲ್ಲ ಚುನಾವಣೆಗಳಲ್ಲೂ ಟ್ರೆಂಡ್ ಸೆಟ್ ಮಾಡಿದ್ರೆ ನೀವು 2028ರ ಚುನಾವಣೆಯಲ್ಲಿ ಗೆಲ್ಲಬಹುದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡೆ ಈ ಇಲಾಖೆಗಳ ಹಂಚಿಕೆಯನ್ನು ಮಾಡಿದ್ದಾರೆ. ಇಲಾಖೆ ಹಂಚಿಕೆ ಮಾಡೋದು ಭಾಳ ಸುಲಭ, ಆದರೆ ಇಲಾಖೆಗಳನ್ನು ಪಡೆಯೋದು ಕೂಡ ಸುಲಭ, ಆದರೆ ಅದರಲ್ಲಿ ಯಶಸ್ವಿ ಆಗೋದು ಭಾಳಷ್ಟು ಕಷ್ಟ. ಮುಂದಿನ ದಿನಗಳಲ್ಲಿ ಈ ಇಲಾಖೆಗಳನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾರೆ, ಯಾವುದೇ ಆರೋಪಗಳು ಹಗರಣಗಳು ಬರದೇ ಇದ್ದರೆ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರ್ಬೋದು, ಚುನಾವಣೆಗಳು ಕೂಡ ಸುಗಮವಾಗಿ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಆರೋಪಗಳು ಬಂದಾಗ ಯಾವುದೋ ಒಂದು ಇಲಾಖೆ 34 ಇಲಾಖೆಗಳನ್ನು ಕೂಡ ತಿಂದಿ ಮುಗಿಸುವಂಥ ಒಂದು ಕೆಲಸಗಳು ಆಗ್ತವೆ. ಹಿಂದೆ ಹಲವು ಸರ್ಕಾರಗಳಿದ್ದಾಗ, ಅದು ಕಾಂಗ್ರೆಸ್ ಸರ್ಕಾರದ ಇದ್ದಾಗಲೂ ಕೂಡ ಆಗಿದೆ, BJP ಸರ್ಕಾರಗಳು ಇದ್ದಾಗಲೂ ಕೂಡ ಆಗಿದೆ. ಇದೆಲ್ಲ ಆಗಬಾರ್ದು ಅನ್ನುವಂಥ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರುಗಳದು. ಆದರೆ ಇದನ್ನು ನಿಭಾಯಿಸುವಂಥ ಸಚಿವರುಗಳು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ ನಾಯಕರು ಹಾಕಿದ್ದು ಒಂದು ಲೆಕ್ಕಾಚಾರ, ಆದರೆ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಆಶ್ಚರ್ಯ ರೂಪದಲ್ಲಿ ಬಸವಂತಪ್ಪ ಅವರ ಹೆಸರನ್ನು ತಂದಿದ್ದು ಒಂದು ರೀತಿ ಆಶ್ಚರ್ಯ ಆದರೆ, ಅಲ್ಲಿ ರಿಜ್ವಾನ್ ಮತ್ತು ಬಸವಂತಪ್ಪ ಅವರ ಹೆಸರು ತಂದಿದ್ದು ಒಂದು ರೀತಿ ಆಶ್ಚರ್ಯ ಆದರೆ, ಈ ಬಾರಿ ಖಾತೆ ಹಂಚಿಕೆಯಲ್ಲೂ ಕೂಡ ಒಂದಷ್ಟು ಆಶ್ಚರ್ಯಗಳು ಆಗಿರುವಂಥದ್ದು ನಿಜ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.